ರಾಜ್ಯದಲ್ಲಿ ಒಳ ಮೀಸಲಾತಿ ಸರ್ವೆಯ ಡೆಡ್ಲೈನ್ ಮುಂದೂಡಿಕೆ ಮಾಡಲಾಗಿದೆ. 2 ತಿಂಗಳನ್ನ ಮುಂದೂಡಿ ಈಗ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಇನ್ನು 2 ತಿಂಗಳು ಗಡುವನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಒಳ ಮೀಸಲಾತಿ ಸರ್ವೆಗೆ ಇದ್ದಂತಹ ಡೆಡ್ಲೈನ್ ಅನ್ನ ಮುಂದೂಡಲಾಗಿದೆ. 101 ಜಾತಿಗಳ ಮಾಹಿತಿ ಸಂಗ್ರಹಿಸಲು ಈಗ ಸರ್ಕಾರ ಮುಂದಾಗಿದೆ. ಹಲವು ಏರಿಯಾ ಹಾಗೂ ಗ್ರಾಮಗಳಲ್ಲಿ ನೆಟ್ವರ್ಕ್ ಸಮಸ್ಯೆ ಕಾಡ್ತಾ ಇದೆ. ಹಲವೆಡೆ ಜನರಿಗೆ ಮಾಹಿತಿಯ ಕೊರತೆ ಇದೆ. ಯಾವ ಜಾತಿಯ ಹೆಸರನ್ನ ಬರೆಸಬೇಕೆನ್ನುವಂತ ಗೊಂದಲ ಇದೆ ಜನರಲ್ಲಿ. ಈ ಎಲ್ಲ ಗೊಂದಲ ನಿವಾರಿಸುವುದಕ್ಕೆ ಸರ್ವೆಯ ದಿನಾಂಕವನ್ನ ಮುಂದೂಡಲಾಗಿದೆ. ಈ ಬಗ್ಗೆ ಈಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ. ಯಾಕಂದ್ರೆ ಒಳ ಮೀಸಲಾತಿ ನೀಡುವಂತ ನಿಟ್ಟಿನಲ್ಲೇ ಸರ್ವೆಗೂ ಮುಂದಾಗಿದ್ರು. ಆದರೆ ಈಗಾಗಲೇ ಇನ್ನೇನು ಕೊಡಬೇಕಿತ್ತು, ಬಟ್ ಅದಕ್ಕೆ ಡೆಡ್ಲೈನ್ ಕೂಡ ಮುಂದೂಡಲಾಗಿತ್ತು. ಇನ್ನೂ 2 ತಿಂಗಳು ಗಡುವನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಂದ್ರೆ ಜನರಲ್ಲಿ ಒಂದಿಷ್ಟು ಗೊಂದಲ ಇದೆ. ಯಾವ ಜಾತಿಯನ್ನ ಮೆನ್ಷನ್ ಮಾಡಬೇಕು, ಯಾವೆಲ್ಲ ಮಾಹಿತಿಗಳನ್ನ ಕೊಡಬೇಕು, ಈ ನಿಟ್ಟಿನಲ್ಲಿ ಹಲವು ಸಮಸ್ಯೆಗಳಿರೋ ನಿಟ್ಟಿನಲ್ಲಿ ಮತ್ತೆ ಒಳ ಮೀಸಲಾತಿಯ ದಿನಾಂಕವನ್ನ ಮುಂದೂಡಲಾಗಿದೆ. 2 ತಿಂಗಳು ಸರ್ವೆಗೆ ಈಗಾಗಲೇ ಡೆಡ್ಲೈನ್ ಇತ್ತು. ಅದಾದ್ಮೇಲೆ ಅದನ್ನ ಎಕ್ಸ್ಟೆಂಡ್ ಮಾಡುವಂತ ಕೆಲಸ ಆಯಿತು. ಮತ್ತೆ ಒಳ ಮೀಸಲಾತಿಯ ಸರ್ವೆಯನ್ನ ಡೆಡ್ಲೈನ್ ಅನ್ನ ಮುಂದೂಡಿದ್ದಾರೆ. 2 ತಿಂಗಳು ಸಿಎಂ ಸಿದ್ದರಾಮಯ್ಯನವರೀಗ 2 ತಿಂಗಳ ಗಡುವು ಕೊಟ್ಟಿದ್ದಾರೆ. ಈಗಾಗಲೇ ಕೊಡಬೇಕಿತ್ತು, 2 ತಿಂಗಳಲ್ಲಿ ಮುಗಿಬೇಕಾಗಿದ್ದಂಥ ಪ್ರಕ್ರಿಯೆ ಮತ್ತೆ ಒಂದಿಷ್ಟು ಎಕ್ಸ್ಟೆಂಡ್ ಮಾಡುವಂತ ಕೆಲಸ ಆಯಿತು. ಈಗ ಮತ್ತೆ ಇದ್ದಂಥ ಡೆಡ್ಲೈನ್ ಏನಿತ್ತು ಮುಂದುವರಿಸಲಾಗಿದೆ. ಯಾಕಂದ್ರೆ 101 ಜಾತಿಗಳ ಮಾಹಿತಿಯನ್ನ ಸಂಗ್ರಹಿಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ಅದರಲ್ಲೂ ಕೂಡ ಎಲ್ಲೆಲ್ಲಿ ಯಾವ್ಯಾವ್ದು ಬರುತ್ತೆ, ಏನೇನು, ಜೊತೆಯಲ್ಲಿ ಹಲವು ಏರಿಯಾಗಳಲ್ಲಿ ಮತ್ತು ಗ್ರಾಮಗಳಲ್ಲಿ, ಯಾಕಂದ್ರೆ ಗಲ್ಲಿಗೆ ಹೋಗಬೇಕು, ಪ್ರತಿ ಮನೆಗೂ ಕೂಡ ವಿಸಿಟ್ ಕೊಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ನೆಟ್ವರ್ಕ್ ಸಮಸ್ಯೆ ಇದೆ. ಅಂದ್ರೆ ಈ ಬಾರಿ ಮೊಬೈಲ್ ಅಪ್ಲಿಕೇಶನ್ ಅನ್ನ ಮಾಡಿ ಆ ಅಪ್ಲಿಕೇಶನ್ ಮೂಲಕವಾಗಿ ಮೆನ್ಷನ್ ಮಾಡೋದು, ಮನೆಯಲ್ಲಿ ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ, ಅವರ ವೃತ್ತಿ ಏನು, ಹೀಗೆ ಅವರ ಜಾತಿಗೆ ಸಂಬಂಧಪಟ್ಟಂತೆ ಹಲವು ಮಾಹಿತಿಗಳನ್ನ ಇಡಬೇಕಾಗತ್ತೆ. ಗುರುವಾರ ಮತ್ತೆ ಬರಲಿದೆ ಕಾಂತರಾಜು ಆಯೋಗದ ವರದಿ. ಸಚಿವ ಸಂಪುಟ ಸಭೆಯಲ್ಲಿ ಮತ್ತೆ ಚರ್ಚೆಯಾಗುತ್ತೆ. ಇನ್ನು ಕೆಲ ಸಚಿವರು ಲಿಖಿತ ವಿವರಣೆಯನ್ನ ನೀಡಿಲ್ಲ, ಆಕ್ಷೇಪಕ್ಕೆ ವಿವರಣೆಯನ್ನ ಕೊಡೋದಕ್ಕೆ ಹೇಳಿದ್ರು. ಆ ನಿಟ್ಟಿನಲ್ಲಿ ಗುರುವಾರವೂ ಸಹ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳೋದು ಡೌಟ್ ಆಗಿ ಕಾಣಿಸ್ತಾ ಇದೆ. ಹೀಗಾಗಿ ಒಳ ಮೀಸಲಾತಿ ಈಗ ಸರ್ವೆಗೆ ಹಲವು ವಿಘ್ನಗಳಿದೆ. ಅಲ್ಲಿವರೆಗೂ ಕೂಡ ಕಾಂತರಾಜು ಆಯೋಗದ ವರದಿ ಚರ್ಚೆ ಮುಂದೂಡಿಕೆ ಆಗುವಂತ ಸಾಧ್ಯತೆ ಇದೆ. ಅಂಕಿ ಅಂಶಗಳು ತಪ್ಪಾದ್ರೆ ಸರ್ಕಾರ ಮುಜುಗರಕ್ಕೀಡಾಗಬೇಕಾಗತ್ತೆ. ಹೀಗಾಗಿ ಚರ್ಚೆ ಮಾಡಿ 2 ತಿಂಗಳ ಸಮಯವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಕೂಡ ಇದೆ. ಈ ನಿಟ್ಟಿನಲ್ಲಿ ಮತ್ತೆ ಕಾಂತರಾಜು ಆಯೋಗದ ವರದಿ ಸಚಿವ ಸಂಪುಟದಲ್ಲೂ ಮತ್ತೆ ಬರುತ್ತೆ. ಆ ನಿಟ್ಟಿನಲ್ಲಿ ಈ ಬಾರಿಯೂ ಕೂಡ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನ ತೆಗೆದುಕೊಂಡು ಫುಲ್ ಸ್ಟಾಪ್ ಇಡುವಂಥ ಕೆಲಸ ಆಗೋದು ಡೌಟ್. ಮತ್ತೆ ಮುಂದೂಡುವಂಥ ಎಲ್ಲ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಆಕ್ಷೇಪಗಳಿತ್ತು, ಒಂದಿಷ್ಟು ವಿರೋಧಗಳಿತ್ತು. ಹಾಗಾಗಿ ಯಾರ್ಯಾರು ವಿರೋಧ ಇತ್ತು ಅವರೆಲ್ಲರೂ ಕೂಡ ಲಿಖಿತ ರೂಪದಲ್ಲಿ ಸಚಿವರು ಪತ್ರ ಬರಿಬೇಕು, ಅದನ್ನ ಕೊಡಬೇಕೆನ್ನೋದಿತ್ತು. ಬಟ್ ಈಗ ಅದ್ಯಾವುದು ಕೂಡ ಆಗ್ತಿಲ್ಲ, ಇನ್ನೂ ಕೂಡ ಕೊಟ್ಟಿಲ್ಲ. ಹೀಗಾಗಿ ಮತ್ತೆ ಕಾಂತರಾಜು ಆಯೋಗದ ವರದಿ ಏನಿದೆಯಲ್ಲ ಮುಂದೂಡುವಂತ ಚಾನ್ಸಸ್ಗಳಿದೆ. ಅಂಕಿಅಂಶಗಳೆಲ್ಲಾದ್ರೂ ತಪ್ಪಾದ್ರೆ ಒಳ ಮೀಸಲಾತಿ ವಿಚಾರ ಇದೆ, ಮತ್ತೊಂದು ಕಡೆ ಕಾಂತರಾಜು ವರದಿಯ ಅಂಕಿಅಂಶಗಳು ಸರಿಯಾಗಿಲ್ಲ ಅಂತಂದ್ರೆ ಹಲವು ಸಮಸ್ಯೆಗಳು ಎದುರಾಗತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾರುತಿ, ಈಗಾಗಲೇ ಡೆಡ್ಲೈನ್ ಅನ್ನ ನೀಡಲಾಗಿತ್ತು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಮತ್ತೆ ಮುಂದೂಡ್ತಾ ಇರೋದಕ್ಕೆ ಏನು ಕಾರಣ? ಯಾವೆಲ್ಲ ಅಂಶಗಳನ್ನ ಮುಂದಿಟ್ಕೊಂಡು ಈಗ ಡೆಡ್ಲೈನ್ ಅನ್ನ ಗಡುವನ್ನ ಮುಂದೂಡಿದ್ದಾರೆ ಮಾರುತಿ? ಅಖಿಲೇಶ್, ಇವತ್ತು ಅಂತಿಮ ದಿನ ಆಗಿತ್ತು. ಒಳ ಮೀಸಲಾತಿ ರೀಸರ್ವೆಗೆ ಸಂಬಂಧಪಟ್ಟಂತೆ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಆಗ್ತಿರುವಂತಹ ಈ ಒಂದು ಸಮೀಕ್ಷೆಯ ಅಂತಿಮವಾದಂಥ ಒಂದು ರಿಪೋರ್ಟನ್ನು ಸರ್ಕಾರಕ್ಕೆ ಇವತ್ತು ಸಲ್ಲಿಕೆ ಆಗಬೇಕಾಗಿತ್ತು. ಆದರೆ ಹಲವರು ಆಕ್ಷೇಪ ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರಿಂದ ರಾಜ್ಯಾದ್ಯಂತ ಸರಿಯಾಗಿ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಒಂದು ಕಡೆ ಮನೆಗಳಿಗೆ ಬರ್ತಾ ಇರುವಂತಹ ಅಧಿಕಾರಿಗಳ ಬಳಿಯೂ ಕೂಡ ಮಾಹಿತಿ ಇಲ್ಲ. ಅದೇ ರೀತಿ ಜನರಿಗೂ ಕೂಡ ನಾವು ಯಾವ ಜಾತಿಯ ಅಡಿಯಲ್ಲಿ ಬರ್ತೀವಿ ಅನ್ನುವಂಥದ್ದನ್ನು ನೇರವಾಗಿ ಹೇಳೋದಕ್ಕೆ ಆಗ್ತಿಲ್ಲ. ಜೊತೆಗೆ ಒಂದಷ್ಟು ಕಡೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ನೆಟ್ವರ್ಕ್ ಸಮಸ್ಯೆ ಇದೆ. ಈ ಎಲ್ಲ ಇಶ್ಯೂಗಳು ಇರೋದ್ರಿಂದ ಏಕಾಏಕಿ ನೀವು ಡೆಡ್ಲೈನನ್ನು ಫಿಕ್ಸ್ ಮಾಡಬೇಡಿ ಅನ್ನುವಂಥ ಒಂದು ಸಲಹೆಯನ್ನು ಹಿಂದೆನೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಮಾಜ ಕಲ್ಯಾಣ ಸಚಿವರಾದಂತಹ ಎಚ್ ಸಿ ಮಹದೇವಪ್ಪ ಅವರು ಕೊಟ್ಟಿದ್ದರು. ಹೀಗಾಗಿ ಈ ಹಿಂದೆ ಒಮ್ಮೆ ಒಂದು ಬಾರಿ ಅವಧಿಯನ್ನು ವಿಸ್ತರಣೆ ಮಾಡ್ತೀವಿ ಅನ್ನುವಂಥ ಒಂದು ವಿಚಾರವನ್ನು ಹೇಳಿ ಇವತ್ತು
ಇವತ್ತು ಅಂತಿಮವಾಗಿ ಗಡುವನ್ನು ಕೊಟ್ಟಿದ್ದರು. ಆದರೆ ಇವತ್ತಿಗೂ ಕೂಡ ಕಂಪ್ಲೀಟ್ ಆದಂಥ ಒಂದು ಮಾಹಿತಿ ಸಿಕ್ಕಿಲ್ಲ ಅನ್ನುವಂಥದ್ದು ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂಥದ್ದು. ಆ ಗ್ರಾಮೀಣ ಭಾಗದಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಸುಮಾರು 90ಕ್ಕೂ ಹೆಚ್ಚು ಶೇಕಡಾವಾರು ಪ್ರಗತಿ ಕಂಡಿದ್ರೆ ಬೆಂಗಳೂರಲ್ಲಿ 33% ಕೂಡ ಪ್ರಗತಿ ಕಂಡಿಲ್ಲ ಅನ್ನುವಂಥ ಒಂದು ಮಾಹಿತಿ ನಾಗಮೋಹನ್ ದಾಸ್ ಅವರ ವರದಿಯಿಂದ ಗೊತ್ತಾಗಿರುವಂಥದ್ದು. ಹೀಗಾಗಿ ಬಹುತೇಕರು ಮಾಡ್ತಿರುವಂತಹ ಒಂದು ಸಮಿತಿಯಲ್ಲಿ ಬರ್ತಿರುವಂತಹ ಹಲವರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ. ಸಮಿತಿ ಸೂಚಿಸಿರುವಂಥ ಅಧಿಕಾರಿಗಳಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ. ಹೀಗಾಗಿ ಇನ್ನಷ್ಟು ದಿನಗಳ ಕಾಲಾವಕಾಶ ಬೇಕು, ಯಾಕೆ ಇಷ್ಟೊಂದು ತರಾತುರಿಯಲ್ಲಿ ಮಾಡ್ತಾ ಇದ್ದೀರಾ ಅನ್ನುವಂಥ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಎಸ್ ಸಿ ಮಹದೇವಪ್ಪ ಅವರು ಇಬ್ಬರು ಕೂಡ ಚರ್ಚೆ ಮಾಡಿ ಸುಮಾರು 2 ತಿಂಗಳ ಕಾಲ ಅವಧಿಯನ್ನು ಮುಂದೂಡಿದ್ದಾರೆ. ಹೀಗಾಗಿ ಒಳ ಮೀಸಲಾತಿ ರೀಸರ್ವೆ ಅವಧಿ 2 ತಿಂಗಳು ಮುಂದೂಡೋದ್ರಿಂದ ಸಹಜವಾಗಿ ಕ್ಯಾಬಿನೆಟಲ್ಲಿರುವಂತಹ ಮತ್ತೊಂದು ರಿಪೋರ್ಟ್ ಆಗಿರುವಂತಹ ಹಿಂದುಳಿದ ವರ್ಗಗಳ ಆಯೋಗ ಕೊಟ್ಟಿದ್ದಂತಹ ಜಯಪ್ರಕಾಶ್ ಹೆಗ್ಡೆ ಅವರು, ಕಾಂತರಾಜ್ ಮತ್ತು ಜಯಪ್ರಕಾಶ್ ಹೆಗ್ಡೆ ಅವರ ರಿಪೋರ್ಟ್ ಅಂತ ನಾವು ಏನು ಕರಿತೀವಿ, ಅದು ಜನಗಣತಿ ರಿಪೋರ್ಟ್ ಅಂತ ನಾವು ಏನು ಕರಿತಾ ಇದ್ದೀವಿ, ಈ ರಿಪೋರ್ಟ್ ಬಗ್ಗೆನೂ ಕೂಡ ಅಂತಿಮವಾದಂಥ ಒಂದು ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬರೋದು ಡೌಟ್ ಇದೆ. ಯಾಕಂತ ಹೇಳಿದ್ರೆ ಒಳ ಮೀಸಲಾತಿಯಲ್ಲಿ ಬರುವಂತಹ ಅಂಕಿಅಂಶಗಳು ಹಾಗೂ ಈ ಸರ್ವೆಯಲ್ಲಿ ಬರುವಂತಹ ಅಂಕಿಅಂಶಗಳಿಗೆ ಬಹಳಷ್ಟು ವ್ಯತ್ಯಾಸ ಇದ್ದರೆ ಆಗ ಸರ್ಕಾರಕ್ಕೆ ಮುಜುಗರ ಆಗುತ್ತೆ. ಹೀಗಾಗಿ ಒಮ್ಮೆ ಒಳ ಮೀಸಲಾತಿ ರಿಪೋರ್ಟ್ನ ಅಂಕಿಅಂಶಗಳು ಬಂದಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಕಾಂತರಾಜ್ ಹಾಗೂ ಜಯಪ್ರಕಾಶ್ ಹೆಗ್ಡೆ ಅವರು ಕೊಟ್ಟಿರುವಂಥ ಒಂದು ರಿಪೋರ್ಟನ್ನು ನಾವು ನೋಡಿಕೊಂಡು ನಿರ್ಧಾರವನ್ನು ಮಾಡ್ಬೋದು ಅನ್ನುವಂಥ ಒಂದು ಚರ್ಚೆ ಈಗ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇರುವಂಥದ್ದು. ಹೀಗಾಗಿ ಇದೇ ಗುರುವಾರ ಮತ್ತೆ ಕಾಂತರಾಜ್ ಮತ್ತು ಜಯಪ್ರಕಾಶ್ ಹೆಗ್ಡೆ ಅವರ ವರದಿಗೆ ಸಂಬಂಧಪಟ್ಟಂತೆ ಕ್ಯಾಬಿನೆಟಲ್ಲಿ ಚರ್ಚೆ ಆಗೇ ಆಗುತ್ತೆ. ಆಗ ಇನ್ನು 2 ತಿಂಗಳ ಕಾಲ ಇದನ್ನು ಮುಂದೂಡುವಂಥ ಒಂದು ಸಾಧ್ಯತೆ ಇದೆ. ಒಟ್ಟಾರೆ ಒಳ ಮೀಸಲಾತಿ ವಿಚಾರದಲ್ಲಿ ಸಂಪೂರ್ಣವಾದಂಥ ಒಂದು ರಿಪೋರ್ಟ್ ನಾಗಮೋಹನ್ ದಾಸ್ ಆಯೋಗ ಕೊಡೋವರೆಗೂ ಕೂಡ ಹಿಂದುಳಿದ ವರ್ಗಗಳ ಆಯೋಗ ಕೊಟ್ಟಿರುವಂಥ ಒಂದು ರಿಪೋರ್ಟ್ ಮೇಲೆ ಯಾವುದೇ ನಿರ್ಧಾರವೂ ಕೂಡ ರಾಜ್ಯ ಸರ್ಕಾರ ತೆಗೆದುಕೊಳ್ಳೋದು ಡೌಟ್ ಅನ್ನುವಂಥ ಒಂದು ಚರ್ಚೆ ಈಗ ಆರಂಭ ಆಗಿರುವಂಥದ್ದು. ಅಖಿಲೇಶ್. ಎಸ್, ಧನ್ಯವಾದಗಳು ಮಾರುತಿ ಪಾವಗಡ ತಮ್ಮೆಲ್ಲ ಮಾಹಿತಿಗೆ.